ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಿತೃಗಣ ವಿಚಾರ ಸಂಧಿಯ ಅರ್ಥವನ್ನು ನೋಡ್ತಾ ಇದ್ದೀವಿ. ಸಂಧಿ ಸಾರವನ್ನು ಅರ್ಥವನ್ನು ನೋಡ್ತಾ ಇದ್ದೀವಿ. ಅನುಸಂಧಾನ ನೋಡ್ತಾ ಇದ್ದೀವಿ. 18ನೇ ನುಡಿ ಮುಗಿದಿದೆ. ಇನ್ನು 19ನೇ ನುಡಿ. ಮೂರು ಯುಗದಲ್ಲಿ ಮೂಲ ರೂಪನು ಸೂರ್ಯಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನು ಉಳುಹಬೇಕೆಂದು. ಮೂರು ಯುಗದಲ್ಲಿ ಅಂದರೆ ಮೂರು ಯುಗದಲ್ಲಿ ಭಗವಂತನ ಪ್ರಾದುರ್ಭಾವ ಆಗ್ತಾನೆ, ಅವತಾರಗಳು ಆಗ್ತವೆ. ಅದೇ ಕಲಿಯುಗದಲ್ಲಿ ಭಗವಂತ ಡೈರೆಕ್ಟಾಗಿ ಅವತಾರ ಮಾಡುವುದಿಲ್ಲ. ಮತ್ತು ಹೆಂಗಾರೆ ಬುದ್ಧ ರೂಪ, ಕಲ್ಕಿ ರೂಪ ಇದೆಲ್ಲ ಮತ್ತು ಕಲಿಯುಗದಲ್ಲಿ ಅವತಾರ ಆಗ್ತದಲ್ಲ ಅಂತಂದರೆ ಅದು ಸಂಧಿ ಕಾಲದಲ್ಲಿ ಆದಂಥದ್ದು. ಒಂದು ಯುಗ ಮುಗಿದು ಇನ್ನೊಂದು ಯುಗ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಸಂಧಿ ಕಾಲ ಅಂತ ಹೇಳ್ತೀವಿ. ಅಂದರೆ ಇವಾಗ ಸಾಯಂಕಾಲ ರಾತ್ರಿಗೆ ಮಧ್ಯದಲ್ಲಿದ್ದಂಥ ಸಂಧಿ ಕಾಲ ಅಂತ ಹೇಳ್ತೀವಲ್ಲ, ನಾವು ಆಡುಭಾಷೆಯಲ್ಲಿ ಮೂರು ಸಂಧಿ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಯೊಂದು ಯುಗದಲ್ಲಿ ಒಂದು ಯುಗಕ್ಕೆ ಇನ್ನೊಂದು ಯುಗಕ್ಕೆ ಚೇಂಜ್ ಆಗುವಾಗ ಸಂಧಿ ಕಾಲ ಅಂತ ಹೇಳ್ತಾರೆ. ಅಂದರೆ ಸ್ಲೋಲಿ ಚೇಂಜ್ ಆಗ್ತಾ ಹೋಗ್ತದೆ ಅಂತ ಅರ್ಥ. ಆ ಸಂಧಿ ಕಾಲದಲ್ಲಿ ಕಲಿಯುಗ, ದ್ವಾಪರ ಯುಗ ಕಲಿಯುಗದ ಸಂಧಿ ಕಾಲದಲ್ಲಿ ಬುದ್ಧ ರೂಪಿ ಪರಮಾತ್ಮನ ಅವತಾರ ಆಗಿದೆ. ಇನ್ನು ಕಲಿಯುಗದಲ್ಲಿ ಮತ್ತು ಕೃತಯುಗದಲ್ಲಿ ಸಂಧಿ ಕಾಲದಲ್ಲಿ ಕಲ್ಕಿ ರೂಪದ ಅವತಾರ ಆಗ್ತದೆ. ಅದಕ್ಕೆ ಇಲ್ಲಿ ಮೂರು ಯುಗದಲ್ಲಿ ಅಂತ ಹೇಳಿದ್ದಾರೆ. ಮೂರು ಯುಗದಲ್ಲಿ ನರಸಿಂಹ ಅವತಾರ, ರಾಮಾವತಾರ, ಕೃಷ್ಣ ಅವತಾರ, ಇನ್ನು ಅನೇಕ ಅವತಾರಗಳಿವೆ. ಮುಖ್ಯವಾಗಿ ಇದನ್ನು ಮೂರನ್ನು ನಾನು ಹೇಳ್ತೀನಿ. ಸೊ ಇಲ್ಲಿ ಮೂರು ಯುಗದಲ್ಲಿ ಕೂಡ ಭಗವಂತ ಅವತಾರ ಮಾಡಿದ್ದಾನೆ. ಅದಕ್ಕೆ ಅವ್ರಿಗೆ ತ್ರೈಯುಗ ಅಂತಲೂ ಕರೀತಾರೆ. ತ್ರೈಯುಗ ಅಂತಲೂ ಹೆಸರಿದೆ ಅವನಿಗೆ. ಅದೇ ಮೂಲ ರೂಪನು, ಅದೇ ಮೂಲರೂಪಿ ನಾರಾಯಣ ಈ ಮೂರು ಯುಗದಲ್ಲಿ ಅನೇಕ ಅವತಾರಗಳನ್ನು ತಾಳ್ತಾನೆ ಅಂತ ಹೇಳಿ ಸೂರ್ಯಗಳ ಸಂತೈಸಿ, ಅಂದರೆ ಜ್ಞಾನಿಗಳಿಗೆ, ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ ಭಗವಂತ. ದ್ವಿತೀಯ ಕುಮಾರಕರ ಅಂದರೆ ದೈತ್ಯರು, ದ್ವಿತೀಯ ಪುತ್ರರಾದ ದೈತ್ಯರಿಗೆ ಸಂಹರಿಸಿ ಧರ್ಮವನ್ನು ಉಳುಹಬೇಕೆಂದು ದ್ವಿತೀಯ ಪುತ್ರಗೆ ಸಂಹಾರ ಮಾಡ್ತಾನೆ. ಯಾಕೆ ದ್ವಿತೀಯ ಮೇಲೆ ಯಾಕೆ ಅಷ್ಟು ದ್ವೇಷ, ಅಕ್ಕಿನ ಮಕ್ಕಳು ಯಾಕೆ ಹೊಡಿಬೇಕು ಅಂತಂದರೆ ಅವರು ಸಮಾಜಕ್ಕೆ ಕಂಟಕರು, ತೊಂದರೆ ಕೊಡ್ತಾರೆ, ಭಗವಂತನ ಬಗ್ಗೆ ದ್ವೇಷ ಮಾಡ್ತಾರೆ, ಭಗವಂತನ ಭಕ್ತರಿಗೆ ತೊಂದರೆ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಸಂಹಾರ ಮಾಡಿ ಎಲ್ಲರೂ ಕ್ಷೇಮವಾಗಿರಬೇಕು ಅಂತ ಭಗವಂತನ ಇಚ್ಛೆ. ಯಾರ್ಯಾರಿಗೆ ತೊಂದರೆ ಕೊಟ್ಟರೆ ಅವರಿಗೆ ಶಿಕ್ಷೆ ಮಾಡ್ತಾನೆ ಅಂತ. ಅದೇ ಎಲ್ಲ ಇಡೀ ದೈತ್ಯ ಜಾತಿಗೆ ಕೊಡ್ತಾನೆ ಅಂತಲ್ಲ. ಯಾರು ಕೆಲವರು ಈ ದೈತ್ಯ ಇದರಲ್ಲಿ ಕೂಡ ಕೆಲವರು ಭಗವದ್ ಭಕ್ತರು ಇದ್ದಾರೆ. ಪ್ರಹ್ಲಾದ ರಾಜ್ ಇದ್ದಾರೆ, ಬಲಿ ಇದ್ದಾನೆ, ಈ ಭಗವದ್ ಭಕ್ತರು ಇದ್ದಾರೆ. ಅಂಥವ್ರಿಗಲ್ಲ, ಯಾರು ದ್ವೇಷಗಳಿರ್ತಾರೆ, ಅದೇ ಭಗವದ್ ಭಕ್ತರು ಯಾರು ದ್ವೇಷ ಮಾಡ್ತಾರೋ ಅವ್ರಿಗೆ ಸಂಹಾರ ಮಾಡ್ತಾರೆ. ಸಂಹರಿಸಿ ಧರ್ಮವನ್ನು ಉಳುಹಬೇಕೆಂದು, ನ್ಯಾಯವಾಗಿ ಇರಬೇಕು, ಧರ್ಮ ರಕ್ಷಣೆಗೋಸ್ಕರ ಅವತಾರ ಮಾಡ್ತಾನೆ ಅಂತ. ಭಗವಂತನ ಸಾಕಷ್ಟು ರೂಪಗಳಲ್ಲಿ ಜ್ಞಾನ ಉಪದೇಶಕ್ಕೋಸ್ಕರ ಮಾಡಿದಂಥ ಅವತಾರ. ಅಂದರೆ ಮಹಿದಾಸ, ಇವು ವೃಷಭ ಮತ್ತು ಇದು ವೇದವ್ಯಾಸ ರೂಪ, ಕಪಿಲ ರೂಪ, ಅನೇಕ ರೂಪಗಳಿಲ್ಲ. ಇವನ್ನ ಹಯಗ್ರೀವ ರೂಪ, ಮತ್ಸ್ಯ ರೂಪ, ಇದೆಲ್ಲ ಕೂಡ ಎಲ್ಲ ಧರ್ಮ ಉಪದೇಶಕ್ಕೋಸ್ಕರ ಜ್ಞಾನ ಕೊಡುವಂಥದ್ದು ರೂಪಗಳು. ಆಮೇಲೆ ಮಿಕ್ಕಿದೆಲ್ಲ ಎಷ್ಟೋ ರೂಪಗಳನ್ನು ಇದು ಈ ಸಂಹಾರ ಮಾಡೋಕ್ಕೋಸ್ಕರ, ಅಂದರೆ ದೈತ್ಯರ ಸಂಹಾರ ಮಾಡೋಕ್ಕೋಸ್ಕರ ರೂಪಗಳನ್ನು ಮಾಡಿದ್ದಾನೆ. ಸೊ ಎರಡೂ ಮಾಡಿದ್ದಾನೆ. ಸೊ ಧರ್ಮವನ್ನು ಉಳಿಸೋಕ್ಕೋಸ್ಕರ ಮಾಡಿದಂಥ ರೂಪಗಳು. ಧರ್ಮ ಯಾವಾಗ ಉಳಿಯುತ್ತದೆ, ಯಾವಾಗ ನಮಗೆ ಜ್ಞಾನವನ್ನು ಬರ್ತದೆ. ಜ್ಞಾನ ಬಂದರೆ ಧರ್ಮವನ್ನು ಉಳಿಯುತ್ತದೆ. ಸೊ ಅದಕ್ಕೆ ಜ್ಞಾನಪ್ರದವಾದಂಥದ್ದು ಕೆಲವೊಂದು ರೂಪ, ದೈತ್ಯರ ಸಂಹಾರ ಮಾಡುವಂಥ ಕೆಲವೊಂದು ರೂಪಗಳನ್ನು, ಕೆಲವೊಂದು ಎಲ್ಲ ಭಕ್ತರಿಗೆ ಸಂತೋಷ ಪಡುವ ಸಲುವಾಗಿ ಕೆಲವೊಂದು ರೂಪಗಳನ್ನು ತಾಳಿದ್ದಾನೆ. ಆಮೇಲೆ ಧರ್ಮವನ್ನು ಉಳೋದು, ಧರ್ಮ ರಕ್ಷಣೆ ಮಾಡೋಕ್ಕೋಸ್ಕರ, ಧರ್ಮ ರಕ್ಷಣೆಗೋಸ್ಕರ ಕಾರುಣಿಕ ಅಂದರೆ ಕರುಣಾಳದಂಥ ಭಗವಂತ ಭೂಮಿಯಳು ನಿಜ ಪರಿವಾರ ಸಹಿತ ಅವತರಿಸಿ, ನಿಜ ಪರಿವಾರ ಭೂಮಿಯೊಳಗೆ ಅವತಾರ ಮಾಡಿ ಬರ್ತಾನೆ ಭಗವಂತ. ಅಂದರೆ ಅವತಾರ ಅಂತಂದ್ರೆ ಏನೋ ಪ್ರಾದುರ್ಭಾವ ಆಗ್ತಾನೆ. ಅವನು ಅಪ್ರಾಕೃತವಾದ ಶರೀರ ಅಂತ ಇರ್ತದೆ. ಅವನು ಇಲ್ಲಿ ಅವತಾರ ಮಾಡಿದರೂ ಕೂಡ ಮನುಷ್ಯರಂತೆ ಇರ್ತಾನೆ, ಮನುಷ್ಯರಂತೆ ವರ್ತನೆ ಮಾಡ್ತಾನೆ. ಮನುಷ್ಯರಲ್ಲಿ ಬಂದು ಬೆರೆತು ಬಿಟ್ಟು ಅವರು ಹೇಗೆ ವರ್ತನೆ ಮಾಡ್ತಾರೆ ಹಾಗೆ ಅಂದರೆ ಈಗ ಇದು ಹೆಂಗಸ ಜೋಡಿ ಇಲ್ಲ ಈ ಒಂದು ಮಾಡಿ ಸಂಸಾರ ಮಾಡಿದ ಕೃಷ್ಣ. ರಾಮಾವತಾರದಲ್ಲಿ ಹೆಂಡತಿ ಕಾಕೊಂಡಾಗ ಅತ್ತ
ಹೀಗೆಲ್ಲ ಮನುಷ್ಯರು ಹೇಗೆ ವರ್ತನೆ ಮಾಡ್ತಾರೋ ಹಾಗೆ ವರ್ತನೆ ಮಾಡಿ ತೋರಿಸಿದ್ದಾನೆ. ನಿಜ ಪರಿವಾರ ಸಹಿತ ಅವತರಿಸಿ ಅಂತ ಎಲ್ಲ ದೇವತೆಗಳು ಭಗವಂತ ಭೂಮಿ ಮೇಲೆ ಅವತಾರ ಮಾಡ್ತಾರೆ ಅಂತಾರೆ. ಎಲ್ಲ ದೇವತೆಗಳ ಕಾಂಪಿಟೇಷನ್ ಅಂತೆ, ನಾನೂ ಬರ್ತೀನಿ ಅಂತ. ಹಾಗೆ ಅದರಲ್ಲಿ ಡೈರೆಕ್ಟಾಗಿ ಇಲ್ಲಿ ಭಗವಂತನ ಸೇವೆ ಸಿಗ್ತದೆ. ಅಲ್ಲಿ ಮೋಕ್ಷದಲ್ಲಿ ಕೂಡ ಆನಂದ ಇರ್ತದೆ. ಇನ್ನು ಮೋಕ್ಷಕ್ಕೆ ಹೋದವರು ತಿರ್ಗಾ ಇಲ್ಲಿ ಅವತಾರ ಮಾಡಿ ಬರೋದಿಲ್ಲ. ಅಪರೋಕ್ಷ ಅವ್ರ ದೇವತೆಗಳಿರ್ತಾರೆ, ಅವರು ಸಾಹುಷರವರು ಇಲ್ಲಿ ಅವತಾರ ಮಾಡಿ ಬರ್ತಾರೆ. ಇನ್ನು ಮೋಕ್ಷ ಸಿಕ್ಕಿದಂಗಿಲ್ಲ ಅವ್ರಿಗೆ. ಅದೇ ಅವರು ತಮ್ಮ ಲೋಕದ ಎಲ್ಲರಿಗೂ ತಮ್ಮ ಲೋಕ ಇರ್ತಾರೆ, ಅಲ್ಲೇ ಇರ್ಬೋದು. ಅಲ್ಲಿ ತಿರ್ಗಾ ಭೂಮಿಗೆ ಏಕೆ ಬರ್ತಾರೆ ಅಂತಂದರೆ ಅಲ್ಲಿ ಭಗವಂತನ ದರ್ಶನ ಆಗ್ತದೆ, ಪೂಜೆ ಮಾಡ್ತಾರೆ. ಆದರೆ ಭಗವಂತನ ಜೊತೆಯಲ್ಲಿ ಇದ್ದು ಒಡನಾಟ ಆಗೋದಂತೂ ಭೂಮಿ ಮೇಲೆ. ಅದಕ್ಕೆ ಅವರು ಭೂಮಿ ಮೇಲೆ ಬಂದು ಅವತಾರ ಮಾಡೋಕ್ಕೆ ಅಲ್ಲಿ ಬರ್ತಾರೆ. ಭಗವಂತನ ಡೈರೆಕ್ಟ್ ಸೇವೆ ಸಿಗ್ತದೆ, ಅವನ ಜೊತೆಯಲ್ಲೇ ಇರೋದು ಸಿಗ್ತದೆ, ಅವ್ರು ನೋಡೋಕೆ ಸಿಗ್ತದೆ ಅಂತ ತಮ್ಮ ಲೋಕದಲ್ಲಿ ನೋಡ್ತಾರೆ ಭಗವಂತನಿಗೆ. ಆದರೆ ಇಲ್ಲಿ ವಿಚಿತ್ರವಾದಂಥದ್ದೆಲ್ಲನೂ ಇಲ್ಲಿ ತನ್ನ ಒಂದು ಇದು ಲೀಲೆಯನ್ನು ತೋರಿಸ್ತಾನೆ. ಅಲ್ಲಿ ಲೀಲೆನೇ ತಮ್ಮ ಲೋಕದಲ್ಲಿ ಇರ್ತಾರೆ, ಭಗವಂತನ ದರ್ಶನ ಆಗ್ತಾ ಇರ್ತದೆ, ಪೂಜೆ ಮಾಡ್ತಾರೆ, ಸುಖ ಪಡ್ತಾರೆ. ಆದರೆ ಇಲ್ಲಿ ಭಗವಂತನ ಲೀಲೆ ನೋಡಲಿಕ್ಕೆ ಸಿಗ್ತದೆ. ಆ ಲೀಲೆ ಮಾಡುವಾಗ ಅವನ ಸೇವೆ ಸಿಗ್ತದೆ. ಅದಕ್ಕೋಸ್ಕರ ಅಲ್ಲಿ ದೇವತೆಗಳು ಬರ್ತಾರೆ ಅಂತ. ಅದಕ್ಕೆ ಭಗವಂತ ತನ್ನ ನಿಜ ಪರಿವಾರ ಸಹಿತ ಅವತಾರ ಮಾಡಿ ಬರ್ತಾನೆ. ಅಂದರೆ ಪ್ರಾದುರ್ಭಾವ ಆಗ್ತಾನೆ ಅಂತ. ವಾಯುದೇವರ ಅಂತರ್ಯಾಮಿಯಾಗಿ ಪ್ರಾದುರ್ಭಾವ ಆಗ್ತಾನೆ. ಅಂದರೆ ಇಲ್ಲಿ ಬಹುವಿಧ ತೋರಿದನು, ಅನೇಕ ಲೀಲೆಗಳು ತೋರಿಸ್ತಾನೆ. ನರವತ್ ಪ್ರವೃತ್ತಿಯ ಅಗಳ ಹೇಳಿದ್ನಲ್ಲ, ಅಂದರೆ ಇಲ್ಲಿ ನರನಂತೆ ವ್ಯವಹಾರವನ್ನು ಮಾಡ್ತಾನೆ. ರೂಪದಿಂದಲೇ ತನ್ನ ಚಿದಾನಂದಿಕ ರೂಪ ಅವನು, ಅದರಲ್ಲೂ ನರನಂತೆ ಅವನು ವ್ಯವಹಾರವನ್ನು ಮಾಡ್ತಾನೆ. ಸಕಲ ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ, ಆದರೆ ಇಲ್ಲಿ ಎಲ್ಲ ಚೇತನಂತರ್ಯಾಮಿಯಾಗಿ ಕೂಡ ಅವನು ಮಾಡ್ತಾರೆ. ಎಲ್ಲ ಚೇತನಗಳು ಇರ್ತಾನೆ, ಅವರಂತಲೇ ಇರ್ತಾನೆ ಅಂತ. ಸೊ ಇಲ್ಲಿ ತಾನು ಬಂದರೆ ಇಲ್ಲೇನು ಬಂತು 19 ನುಡಿಯಲ್ಲಿ ಭಗವಂತ ತಾನು ಪ್ರಾದುರ್ಭಾವ ಆಗ್ತಾನೆ, ಅದೇ ಅವತಾರ ಆಗ್ತದೆ. ಎಲ್ಲ 3 ಯುಗದಲ್ಲಿ ಬಂದದ, ಅದಕ್ಕೆ ಅವನಿಗೆ ತ್ರೈಯುಗ ಅಂತ ಕರೀತಾರೆ. ಆಮೇಲೆ ಇದು ಧರ್ಮದ ರಕ್ಷಣೆ ಮಾಡೋಕ್ಕೋಸ್ಕರ, ದೈತ್ಯರ ಸಂಹಾರ ಮಾಡೋಕ್ಕೋಸ್ಕರ ಅನೇಕ ರೂಪವನ್ನು ತಾಳ್ತಾನೆ. ಆಮೇಲೆ ಭೂಮಿ ಮೇಲೆ ಅವತಾರ ಮಾಡಿ ಬಂದಾಗ ನರರಂತೆ ಅವನು ಪ್ರವೃತ್ತಿಯನ್ನು ತೋರಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 20ನೇ ನುಡಿಯಲ್ಲಿ ಕಾರಣಾಭಯ ಪ್ರಕೃತಿಯೊಳಗೆ ಇದ್ದು 6+18 ತತ್ವವ ರಚಿಸಿ ತದ್ರೂಪ ತನ್ನಾಮಗಳನ್ನೇ ಧರಿಸಿ. ಕಾರಣವಾದಂಥ ಮೂಲ ರೂಪ ನಿನ್ನೆ ಹೇಳಿದೆ ನಾನು. ಎದರಿಂದ ಹುಟ್ಟುತ್ತದೋ ಅದು ಕಾರಣ, ಏನು ಹುಟ್ಟುತ್ತದೋ ಅದು ಕಾರ್ಯ. ಸೊ ಭಗವಂತನೇ ಇದು ಸತ್ವರಾಜ ತಾಮಸ ಗುಣಗಳನ್ನು ಲಕ್ಷ್ಮೀದೇವಿ ಕೊಡ್ತಾನೆ, ಅವಳು ರಾಶಿ ಮಾಡ್ತಾಳೆ. ಲಕ್ಷ್ಮೀ ದ್ವಾರ ಎಲ್ಲ ಕಾರ್ಯಗಳನ್ನು ಸೃಷ್ಟಿ ಆಗ್ತದೆ ಅಂತ. ಸೊ ಅದಕ್ಕೆ ಮೂಲ ಕಾರಣ ಯಾರು? ಭಗವಂತನೇ ಕಾರಣ ಅಂತ. ಅದಕ್ಕೆ ಭಗವಂತ ಕಾರಣಮಯ ಮೂಲ ರೂಪವಾಗಿ ಭಗವಂತನೇ. ಯಾಕಂದರೆ ಎಲ್ಲ ತತ್ವಗಳನ್ನು ಎಲ್ಲ ಲಕ್ಷ್ಮೀ ಸೃಷ್ಟಿ ಮಾಡಿದ್ರು ಕೂಡ ಆ ತತ್ವಗಳ ಕಾರ್ಯಶೀಲತೆ ಇರುವುದಿಲ್ಲ. ಅದಕ್ಕೆ ಭಗವಂತ ತಾನೇ ಒಳಗಡೆ ಸೇರಿಬಿಟ್ಟು ಅದನ್ನು ಎಲ್ಲ ತತ್ವಗಳನ್ನು ಕಾರ್ಯಶೀಲತೆಯಾಗಿ ಮಾಡ್ತಾರೆ, ಕಾರ್ಯಶೀಲರಾಗಿ ಆಗುವಂತೆ ಮಾಡ್ತಾನೆ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಪ್ರಕೃತಿ ಅಂತಂದರೆ ಲಕ್ಷ್ಮೀದೇವಿ, ಅಂದರೆ ಪ್ರಕೃತಿ ಜಡ ಪ್ರಕೃತಿ ಅಂತ ಹೇಳ್ತೀವಿ. ಅದಕ್ಕದು ಕಾರಣ ರೂಪ, ಕಾರ್ಯರೂಪ. ಜಡ ಪ್ರಕೃತಿ ಕಾರ್ಯರೂಪ ಆಯಿತು. ಇನ್ನು ಜಡ ಪ್ರಕೃತಿ ಅಂದರೆ ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಅದು ಕಾರಣ ಅವ್ಯಕ್ತ ತತ್ವ, ಕಾರ್ಯ ಮಹತ್ತತ್ವ. ಹೀಗೆ ಮುಂದಿನೆಲ್ಲ ತತ್ವವನ್ನು ಆಗ್ತದೆ. ಹೀಗೆ ಕಾರ್ಯ ಆಗಿ ಇದ್ದು ಕಾರ್ಯಗಳ ಆಗಿ ಇದ್ದು 6+18 ಅಂದರೆ 6+18 ಎಷ್ಟದು 24 ತತ್ವಗಳನ್ನು ನಾವು 24 ತತ್ವಾಭಿಮಾನ ದೇವತೆಗಳ ಪಟ್ಟಿಯ ದಿನನಿತ್ಯ ಹೇಳ್ತೀವಿ. ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಆದದ್ದನ್ನು ಇದು 24 ತತ್ವದಿಂದ. ನಮ್ಮ ಶರೀರ ಕೂಡ ಆದಂಥ 24 ತತ್ವಗಳಿಂದ. ಇನ್ನು ಈಗ ಅಲ್ಲಿ ಶ್ರೋತೇಂದ್ರಿಯ ತತ್ವಗಳೆಲ್ಲ ಬರ್ತದೆ, ಅಲ್ಲಿ ಅದು ತತ್ವ. ಇಲ್ಲಿ ನಾವು ಇದಂತ ಇಂದ್ರಿಯ ಬೇರೆ, ತತ್ವ ಬೇರೆ. ಆ ತತ್ವದಿಂದ ಆ ಇಂದ್ರಿಯ ತಯಾರಾಗಿರ್ತದೆ. ಇದು ಗೋಧಿಯಿಂದ ಗೋಧಿ ಹಿಟ್ಟಾಗ್ತದೆ. ಗೋಧಿ ಹಿಟ್ಟು ಹೊಂದಿದ್ರು ಕೂಡ ಆಕಾರ ಎಲ್ಲ ಸ್ವಲ್ಪ ಗುಣಗಳನ್ನು ಬೇರೆ ಇರ್ತದೆ. ಹಾಗೆ ಇದು ಮೂಲ ಇದ್ದಂಥದ್ದು ಗೋಧಿ, ಅದರಿಂದ ಆದಂಥ ತತ್ವ ಅಂತಂದರೆ ಇದು ಹಿಟ್ಟು. ಅದರಿಂದ ಆದಂಥದ್ದು ಎಲ್ಲ ಏನು ಪದಾರ್ಥಗಳು ಮಾಡ್ತೀವಿ ಅದೆಲ್ಲ ಇಂದ್ರಿಯಗಳು. ಈ ರೀತಿಯಾಗಿ ನಾವು ಒಂದು ಎಕ್ಸಾಂಪಲ್ ತಗೋಬೋದು. ರಚಿಸಿ ತದ್ರೂಪ ತನ್ನಾಮಗಳಿರ್ತದೆ. ಅಂದರೆ ಆಯಾ ಹೆಸರದಿಂದ ಆಯಾ ರೂಪದಿಂದ ಭಗವಂತ ಇರ್ತಾನೆ. ಆಯಾ ತತ್ವದಲ್ಲಿ ಆಯಾ ಹೆಸರದಿಂದ ಆಯಾ ರೂಪದಿಂದ ಭಗವಂತ ಇರ್ತಾನೆ. ತದ್ರೂಪ ತನ್ನಾಮಗಳನ್ನೇ ಧರಿಸಿ.
ನೀರಜ ಭವಾಂಡವನು ಅದು ಕಮಲದಲ್ಲಿ ಹುಟ್ಟಿದಂಥ ಬ್ರಹ್ಮದೇವರ ಅಂಡವನ್ನು ಅಂದರೆ ಬ್ರಹ್ಮಾಂಡ ನಿರ್ಮಿಸಿ ಅದನ್ನು ನಿರ್ಮಾಣ ಮಾಡ್ತಾನೆ ಭಗವಂತ. ಕಾರುಣಿಕ ಕಾರ್ಯಾಕರೂಪದಿ ಅವನು ಕರುಣೆ ಎಷ್ಟು ಅಂತಂದರೆ ಕಾರ್ಯರೂಪದಿಂದ ಮಾಡ್ತಾನೆ. ಅವನು ಕಾರ್ಯ ಮಾಡಿದರೆ ಎಲ್ಲ ಕಾರ್ಯ ನಡೆಯೋದಿಲ್ಲ. ಈ ಷೋಡಶದಲ್ಲೇ ಹೇಳಿದೆಯಲ್ಲ, ಭಗವಂತ ಎಲ್ಲ ಕಡೆನೂ ವಿರಾಟ್ ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಅವನು ಒಳಗಡೆ ನಿಂತು ಕಾರ್ಯ ಮಾಡಿದರೆ ನಮ್ಮ ಕೈಯಿಂದ ಕಾರ್ಯ ಆಗ್ತದೆ. ಅದಕ್ಕೆ ಎಲ್ಲ ಕಡೆನೂ ಮಾಡಿಸಿ ಅಂತ ಶಬ್ದವನ್ನು ಬರ್ತದೆ. ಕಾರ್ಯಾಕರೂಪದಿ ತೋರುವನು ಸಹಜ ಆಹಿತ ಅಚಲಗಳಲ್ಲಿ ಪ್ರತಿದಿನದಿ ತೋರ್ತಾನೆ. ಹೇಗೆ ಎಲ್ಲ ಕಾರ್ಯರೂಪದಿಂದ ತೋರ್ತಾನೆ. ಆಮೇಲೆ ಕಾರ್ಯರೂಪದ ಅಂದರೆ ಇಲ್ಲಿ ಭಗವಂತ ಕಾಣೋದಿಲ್ಲ, ಆದರೆ ಅಲ್ಲಿ ಕಾರ್ಯ ಆಗಿದೆ ಅಂತಲೇ ಅಲ್ಲಿ ಭಗವಂತ ಇದ್ದಾನೆ ಅಂತ ಅನ್ಕೊಂಡು ನಾವು ಚಿಂತನೆ ಮಾಡಬೇಕು. ಆಮೇಲೆ ತೋರುವನು ಸಹಜ ಆಹಿತ ಅಚಲಗಳಲ್ಲಿ ಇಲ್ಲಿರ್ತಾರೆ. ಸಹಜ ಅಂತಂದರೆ ಸಾಲಿಗ್ರಾಮ, ಅಲ್ಲಿ ಆಹ್ವಾನ ಇರೋದಿಲ್ಲ. ಸಹಜವಾಗಿರ್ತಂದರೆ ಸತತವಾಗಿ ಭಗವಂತನಲ್ಲಿ ತಾನೇ ಬಂದು ಕೂತಿರ್ತಾನೆ ಅಲ್ಲಿ. ಸೊ ಅಲ್ಲಿ ಅದಕ್ಕೆ ಸಹಜ ಅಂತ ಹೇಳ್ತೀವಿ. ಇದು 5ನೇ ಸಂಧಿಯಲ್ಲಿ ಬಂದಿದೆ. ಆಮೇಲೆ ಆಹಿತ ಅಂತಂದ್ರೆ ಪ್ರತಿಮೆಗಳು ಅಂತ. ಇಲ್ಲಿ ಕೆಲವೊಂದು ಸ್ವಯಂಭೂ ಪ್ರತಿಮೆಗಳಿರ್ತವೆ, ಕೆಲವೊಂದು ಇದು ವಿಶ್ವಕರ್ಮ ಮಾಡಿದಂಥದ್ದು ಪ್ರತಿಮೆಗಳಿರ್ತವೆ. ಅದನ್ನು ಆಮೇಲೆ ಈ ಆಹಿತ ಚಲದಿ ಅಂತ ಅಲ್ಲಿ ಎಲ್ಲ ಕಡೆನೂ ನಾವು ಗೋಳಕ ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಅಚಲ ಅಂತಂದರೆ ಈಗ ಪ್ರತಿಮೆಗಳನ್ನು ಫಿಕ್ಸ್ ಮಾಡಿರ್ತಾರೆ. ಗುಡಿಗಳಲ್ಲಿ ಅದು ಪ್ರತಿಮೆಗಳನ್ನು ಫಿಕ್ಸ್ ಮಾಡಿರ್ತಾರೆ. ಈ ನಮ್ಮ ಮನೆಯಲ್ಲಿ ಇದ್ದಂಥದ್ದು ಅಥವಾ ಸಾಂಗೋಳಪೇಟೆಗಳಿದ್ದಂಥವುಗಳಲ್ಲೂ ಅವು ಪ್ರತಿಮೆನೇ. ಅದಕ್ಕೆ ಆಹಿತ ಪ್ರತಿಮೆಗಳಂತ ಹೇಳ್ತೀವಿ. ಅಚಲ ಪ್ರತಿಮೆಗಳಂತಂದರೆ ಗುಡಿಯಲ್ಲಿ ಒಂದು ಕಡೆ ಫಿಕ್ಸ್ ಮಾಡಿರ್ತದೆ, ಓಡಾಡೋದಿಲ್ಲ. ಬೇರೆ ಇವೆಲ್ಲ ನಮ್ಮ ದೇವರಪೇಟೆಗಿದ್ದಂಥದ್ದು ದೇವರೇನಾದರೆ ಓಡಾಡಿಸ್ತಾ ಇರ್ತೀವಿ. ಅದಕ್ಕೆ ಅದನ್ನು ಆಹಿತ ಅಚಲಗಳಲ್ಲಿ ಪ್ರತಿದಿನದಿ ಅಂದರೆ ಇಲ್ಲಿ. ಆಮೇಲೆ ಇನ್ನೊಂದು ಅಚಲ ಅಂತಂದ್ರೆ ಪರ್ವತ ಅಂತ ಅರ್ಥ ಆಗ್ತದೆ. ಪರ್ವತ ಕೂಡ ಅಳ್ಳಾಡೋದಿಲ್ಲ, ಅಲ್ಲಿ ಕೂಡ ಭಗವಂತ ಚಿಂತನೆ ಮಾಡಬೇಕು ಅಂತ. ಸೊ ಇಲ್ಲಿ ಪ್ರತಿಮೆಗಳ ಬಗ್ಗೆ ಬಂದಿದೆ, ಅದಕ್ಕೆ ನಾವು ಇಲ್ಲಿ ಪ್ರತಿಮೆ ಅಂತೇಳಿ ಚಿಂತನೆ ಮಾಡಬೇಕು. ಸಾಲಿಗ್ರಾಮ ರಾಮಾದಿ ಎಲ್ಲ ಪ್ರತಿಮೆಗಳಿರ್ತದೆ. ಇಲ್ಲಿ ಎಲ್ಲ ಕಡೆನೂ ಗೋಳಕ ಚಿಂತನೆ ಮಾಡಬೇಕು ಅಂತ. ಅಂದರೆ ಇಲ್ಲಿ ಸಾಲಿಗ್ರಾಮದಲ್ಲಿ ಕೂಡ ಗೋಳಕ ಚಿಂತನೆ ಮಾಡಲೇಬೇಕು ಅಂತ. ಯಾಕಂದರೆ ವಾಯುದೇವಂತರಮ್ಯಾಮಿಯಾಗಿ ಭಗವಂತ ಯಾವಾಗಲೂ ಇರ್ತಾನೆ. ಅದಕ್ಕೆ ಅಲ್ಲಿ ಪ್ರತಿ ದಿವಸಲ್ಲಿ ಆ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು 21ನೇ ನುಡಿಯಲ್ಲಿ ಜೀವರ ಅಂತರ್ಯಾಮಿ ಅಂಶಿ ಕಳೇವರದೊಳಗೆ ಇಂದ್ರಿಯಗಳಲ್ಲಿ ವಿಹಾರವ ಗೈಯುತ ಅನುದಿನ ಅಂಶ ನಾಮದಲ್ಲಿ. ಇಲ್ಲಿ ಅಂಶ ಅಂತ ಶಬ್ದವನ್ನು ಬಂದಿದೆ. ಅಂದರೆ ಎಲ್ಲಿಂದ ಬಂತು ಅದು ಅಂಶಿ, ಎಲ್ಲಿಂದ ಸ್ವಲ್ಪ ಪ್ರಮಾಣದ ಹೊರಗಡೆ ಬರ್ತದೋ ಅದು ಅಂಶ. ಅದೇ ಭಗವಂತ ಅಂಶಿ, ದೇವತೆಗಳನ್ನ ಸಾಂಶರವರು, ಅದಕ್ಕೆ ಮೂಲ ರೂಪದಿಂದ ಇರ್ತಾರೆ. ಅವರೊಳಗಿಂದ ಸ್ವಲ್ಪ ಅಂಶವನ್ನು ತೆಗೆದು ಅವತಾರ ಮಾಡ್ತಾರೆ. ಹಾಗೆ ಭಗವಂತ ಕೂಡ ಸ್ವಲ್ಪ ಅಂಶ ತೆಗೆದು ಅವತಾರ ಮಾಡ್ತಾನೆ. ಆದರೆ ಭಗವಂತನದೇ ವಿಷಯ ಬೇರೆ. ಭಗವಂತ ಸ್ವಲ್ಪ ಅಂಶ ಬಂದರೆ ಕೂಡ ಅಲ್ಲಿ ಪೂರ್ಣತ್ವ ಇರ್ತದೆ. ಅಲ್ಲಿ ಮೂಲದಲ್ಲಿ ಎಷ್ಟು ಜ್ಞಾನ ಬಲ ಶಕ್ತಿ ಎಲ್ಲ ಇದೆಯೋ ಅಷ್ಟೇ ಪೂರ್ಣವಾಗಿ ಇರ್ತದೆ. ಜ್ಞಾನಾನಂದ ಏನು ಇರ್ತದೆ ಅಷ್ಟು ಪೂರ್ಣವಾಗಿ ಇರ್ತದೆ. ಆದರೆ ದೇವತೆಗಳಿಗೆ ಮಾತ್ರ ಅವತಾರ ಮಾಡಿದಾಗ ಅವ್ರದ್ದು ಜ್ಞಾನ ಬಲ ಸ್ವಲ್ಪ ಕಡಿಮೆ ಆಗ್ತದೆ, ಸ್ವಲ್ಪ ಅಜ್ಞಾನವನ್ನು ಬರ್ತದೆ ಅವ್ರಿಗೆ. ಹೀಗೆ ಜೀವರ ಅಂತರ್ಯಾಮಿಯಾಗಿದ್ದಾನೆ, ಭಗವಂತ ಅಂಶಿ ಆಗಿದ್ದಾನೆ. ಕಳೆಯವರ ಥರ ದೇಹ ಎಲ್ಲ ನಮ್ಮೆಲ್ಲ ದೇಹಗಳಲ್ಲಿ ಎಲ್ಲ ಜೀವರ ಅಂತರ್ಯಾಮಿ ದೇಹಗಳು ವ್ಯಾಪ್ತರಾಗಿ ಇದ್ದಾನೆ. ಇಂದ್ರಿಯಗಳಲ್ಲಿ ಈ ದೇಹದಲ್ಲಿ ಇದ್ದ ಮೇಲೆ ಇಂದ್ರಿಯಗಳಿದ್ದಾನೆ. ಈ ದೇಹದಲ್ಲಿ ಇದ್ದಂಥ ಇಂದ್ರಿಯಗಳಿದ್ದಾರಂತಲ್ಲ, ದೇಹದ ಅನೇಕ ಪಾಠ ಇದ್ದಾವಲ್ಲ, ಆ ಎಲ್ಲ ಪಾಠದಲ್ಲಿದ್ದಾನೆ. ಇಂದ್ರಿಯಗಳಲ್ಲಿ ಕೂಡ ಇದ್ದಾನೆ. ಯಾಕೆ ವಿಶೇಷವಾಗಿ ಇಂದ್ರಿಯಗಳೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಇಂದ್ರಿಯಗಳಲ್ಲಿ ಇದ್ದದ್ದಕ್ಕೆ ನಮಗೆ ಕಾರ್ಯ ಮಾಡಲು ಸಾಧ್ಯ ಇರುತ್ತೆ, ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂತಿಕೊಂಡು. ತಾವ್ಯಹಾರವ ಗೈಯೂತ ಅನುದಿನವು ಅಂಶನಾಮದಲ್ಲಿ, ಅದೇ ಮೂಲ ರೂಪ ಅಂಶ ರೂಪದಿಂದ ಹೊರಗಡೆ ಬಂದಿದ್ದಾನೆ. ಸೊ ಎಲ್ಲಿ ವಿಹಾರ ಮಾಡ್ತಾನೆ ಅಂತಂದರೆ ತನ್ನ ಲೀಲೆಗಳನ್ನು ತೋರಿಸ್ತಾನೆ, ಕಾರ್ಯಗಳನ್ನು ತೋರಿಸ್ತಾನೆ. ಆಮೇಲೆ ಅನುದಿನ ಅದಕ್ಕೆ ಅಂಶ ಹೆಸರದಿಂದ ಕರೆಸ್ಕೊಳ್ತಾನೆ. ಅಂಶನಾಮದಲ್ಲಿ ಅಂಶ ರೂಪದಿಂದ ಇಲ್ಲಿ ಬಂದು ಅವತಾರ ಮಾಡಿದ್ದಾನೆ ಅಂತ. ಈ ವಿಷಯಗಳನ್ನು ಉಂಡು ಸುಖಮಯ, ಉಂಡು ಅಂತ ಶಬ್ದ ಇಟ್ಟಿದ್ದಾರೆ. ಉಂಡು ಹತ್ರ ಉಣ್ತಾನೆ ಅಂತ. ಏನು ಉಣ್ತಾನೆ? ನಿನ್ನೆ ಹೇಳಿದ್ನಲ್ಲ, ತನ್ನ ಸ್ವಾಕ್ಷರಸವನ್ನು
ಸ್ವಾಕ್ಷರಸ ಅಂತಾರೆ ತನ್ನದೇ ಆದಂಥದ್ದು ರೂಪ. ನಾವು ಕರ್ಮಗಳನ್ನು ಮಾಡ್ತೀವಿ, ಪದಾರ್ಥ ಸಮರ್ಪಣೆ ಮಾಡ್ತೀವಿ, ಕರ್ಮಗಳ ಸಮರ್ಪಣೆ ಮಾಡ್ತೀವಿ, ಅಲ್ಲಲ್ಲಿಗೆ ಅವನವನ ರೂಪ ಇರ್ತದೆ. ಆಯಾ ರೂಪ ಪ್ರಕಟ ಆದದ್ದಕ್ಕೆ ಅದು ಕಾರ್ಯ ಆಗ್ತದೆ. ಆ ರೂಪ ಪ್ರಕಟ ಮಾಡಿದ್ದಕ್ಕೆ ಪದಾರ್ಥಗಳಿರ್ತವೆ. ಅಲ್ಲಿದ್ದಂಥ ಸಮರ್ಪಣೆ ಅವು ಮಾಡ್ತೀವೋ ಅಲ್ಲಿದ್ದಂಥ ಅವನ ರೂಪ ಅಲ್ಲೇ ಆಯ್ಕೆ ಆಗ್ತದೆ, ಹೋಗ್ತದೆ. ಅದಕ್ಕೆ ಹಂಗಾರೆ ಇಲ್ಲಿದು ಪದಾರ್ಥದಲ್ಲಿದ್ದಂಥ ರೂಪಾಂತರ ಹೋಗ್ಬಿಟ್ರೆ ಇಲ್ಲಿಲ್ವೇನೋ ಅಂತಂದರೆ ಇಲ್ಲೂ ಇರ್ತದೆ. ಅದೇ ತನ್ನವನ್ನು ಸ್ವೀಕಾರ ಮಾಡ್ತಾನೆ. ಏನು ಸ್ವೀಕಾರ ಮಾಡ್ತಾನೆ? ತನ್ನ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಸ್ವಾಕ್ಷರಸ ಅಂತ ಹೇಳ್ತಾರೆ. ತನ್ನ ಅಂಶದಿಂದಾನೇ ಅಲ್ಲಿ ತನ್ನ ಅಂಶವನ್ನು ತಗೋತಾನೆ ಅಂತ. ಅಂಶನಾಮದಲ್ಲಿ ಈ ವಿಷಯಗಳ ಉಂಡು ಸುಖಮಯ, ಸಚ್ಚಿದಾನಂದ ರೂಪಿ ಕೂಡ ಸುಖಮಯನಾಗಿದ್ದಾನೆ. ಈವ ಕೊಡ್ತಾನೆ ಸುಖ ಸಂಸಾರ ದುಃಖವ, ಅಂದರೆ ಸತ್ವರಿಗೆ ಸಾತ್ವಿಕರಿಗೆ ಸುಖವನ್ನು ಕೊಡ್ತಾನೆ, ಮಿಶ್ರ ಜೀವರಿಗೆ ಸಂಸಾರವನ್ನು ಕೊಡ್ತಾನೆ, ಅಧಮ ಜೀವರಿಗೆ ದುಃಖವನ್ನು ಕೊಡ್ತಾನೆ. ದೇವ ಮಾನವ ದಾನವರಿಗೆ ಅವಿರತ, ಇದೇ ಸಿಲಲ್ಲಿ ತಗೋಬೇಕು. ಸುಖ ಯಾರಿಗೆ? ದೇವತೆಗಳಿಗೆ. ಆಮೇಲೆ ಮಾನವರಿಗೆ ಸಂಸಾರ ಕೊಡ್ತಾನೆ, ದುಃಖವನ್ನು ದಾನವರಿಗೆ ಕೊಡ್ತಾನೆ. ದಾನವರಿಗೆ ಅವಿರತ ಸದಾಮ ಸಖ, ಸತತವಾಗಿ ಕೊಡ್ತಾನೆ. ಈ ತಿರುಗಲ್ಲಿ ಸುಧಾಮ ಸಖ, ಇಲ್ಲಿ ಸುಧಾಮ ಚಿಂತನೆ ಮಾಡಿದ್ದಾರೆ. ಹೇಗೆ ಸುಧಾಮ ಚಿಂತನೆ ಯಾಕೆ ಕೊಡ್ತಾರೆ ಪದೇ ಪದೇ ದಾಸರು ಅಂತಂದರೆ, ಸುಧಾಮ ತಾನಾಗಿ ಭಕ್ತಿ ಮಾಡ್ದ ಭಗವಂತನಲ್ಲಿ. ಅದು ಅಲ್ಲಿ ಹೋದ, ಭೇಟಿಯಾದದ್ದಕ್ಕೇ ಸಂತೋಷಪಟ್ಟ. ತಾನು ಏನೂ ಕೇಳಲಿಲ್ಲ, ಆದರೂ ಸಮೃದ್ಧವಾಗಿ ಭಗವಂತ ಕೊಟ್ಟ. ಇಲ್ಲಿ ಐಹಿಕವಾದಂಥ ಸುಖವನ್ನು ಕೊಟ್ಟ, ಮೋಕ್ಷವನ್ನು ಕೊಟ್ಟ. ಅದಕ್ಕೆ ಅದೇ ರೀತಿಯಾಗಿ ನಾವು ಭಗವಂತನಿಗೆ ಏನೂ ಕೇಳೋದು ಏನೂ ಬೇಕಾಗಿಲ್ಲ, ಏನು ಅವಶ್ಯಕತೆ ಇಲ್ಲ ಅಂತ. ಬೇಕಾದರೆ ಅವನಿಗೇನು ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ, ನಮ್ಮ ಭಕ್ತಾನುಸಾರವಾಗಿ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ ಅನ್ನೋದನ್ನು ಈ ಭಾವನೆಯನ್ನು ಬರಬೇಕಾದ್ಬಿಟ್ಟು ಪದೇ ಪದೆಯಲ್ಲಿ ಸುಧಾಮನ ಚಿಂತನೆಯನ್ನು ಪದೇ ಪದೇ ಕೊಡ್ತಾರೆ. ಸೊ ಇದು ಈಗ ನಾನು ನಿಧಾನವಾಗಿ ಈಗ ಎಲ್ಲ ಸಂಧಿಗಳ ವಿಸ್ತಾರವಾಗಿಯೇ ಹೇಳ್ತಾ ಇದ್ದೇನೆ. ಉದಾಹರಣೆ ಕೊಡದೇ ಕೂಡ ವಿಷಯ ಮಾತ್ರ ಪರ್ಫೆಕ್ಟಾಗಿ ಪೂರ್ತಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ದಿನನಿತ್ಯ ನೀವು ಅಧ್ಯಯನ ಮಾಡಬೇಕು. ಆಮೇಲೆ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ದಿನನಿತ್ಯ ಅಧ್ಯಯನ ಮಾಡಿ, ಸ್ವಲ್ಪ ಹಾಕಿರ್ತೀನಿ ಅಷ್ಟೇ, ನೀವು ರೆಗ್ಯುಲರ್ ಕೇಳ್ಕೊಂಡು ಅಧ್ಯಯನ ಆಗ್ತದೆ. ಎಲ್ಲರೂ ಉದ್ಧಾರ ಆಗೋಣ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕ್ಷೇಮವಾಗಲಿ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಡೇಟಾ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು.